ಕೆಆರ್ಎಸ್ ಹಿನ್ನೀರಿನಲ್ಲಿ ರೇವ್ ಪಾರ್ಟಿ ಮಾಡಿದವರ ಮೇಲೆ ಈಗ ಕೇಸ್ ದಾಖಲಾಗಿದೆ. ಮೈಸೂರಿನ ಠಾಣೆಯಲ್ಲಿ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಎನ್ಎಸ್ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಕೆಆರ್ಎಸ್ ಹಿನ್ನೀರಿನಲ್ಲಿ ರೇವ್ ಪಾರ್ಟಿ ಮಾಡಿದ್ದಾರೆ. ಇವರ ವಿರುದ್ಧ ಈಗ 8 ಜನರ ಆರೋಪಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅರುಣ್, ವಿಷ್ಣು, ಭವಿಷ್ಯತ್, ಮದನ್, ಮಲ್ಲಿಕಾರ್ಜುನ, ಸಂತೋಷ್, ಸಾಗರ್, ಕರಣ್ ಎಂಬುವವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಇವರೇ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಯಾವುದೇ ಪರವಾನಗಿಯನ್ನ ಕೂಡ ಪಡ್ಕೊಂಡಿಲ್ಲ, ರೇವ್ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ 8 ಮಂದಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪೊಲೀಸ್ ಉಪ ನಿರೀಕ್ಷಕ ಮಂಜುನಾಥ್ ನಾಯಕ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಮದ್ಯಪಾನವನ್ನ ಸೇವಿಸಿ ಅನೈತಿಕ ನೃತ್ಯ ಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗಿರುವಂತಹ ಪೊಲೀಸರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಯನ್ನ ಕೂಡ ಅಡ್ಡಿಪಡಿಸಿದ್ದಕ್ಕಾಗಿ ಈಗ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲಿ ರೇವ್ ಪಾರ್ಟಿ ಆಯೋಜನೆಯನ್ನ ಮಾಡಿದ್ರು ಅಂತ. ಕೆಆರ್ಎಸ್ ಹಿನ್ನೀರಿನ ಪ್ರದೇಶ, ಅದು ಮೈಸೂರಿನ ಕೆಆರ್ಎಸ್ ಹಿನ್ನೀರಿನ ಪ್ರದೇಶ. ರೇವ್ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದಾರೆ. ಹಲವಾರು ಯುವಕ ಯುವತಿಯರು ಈ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿರುವಂತಹ ಮಾಹಿತಿ ಇದೆ. ದೆಹಲಿಯಿಂದ ಕೂಡ, ಮುಂಬೈಯಿಂದ ಕೂಡ ಈ ರೇವ್ ಪಾರ್ಟಿಗೆ ಬಂದು ಅಟೆಂಡ್ ಮಾಡಿದ್ರು, ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ನೋಡಿ, ಮೈಸೂರಿನಲ್ಲಿ ಸಾಂಸ್ಕೃತಿಕ ನಾಡಹಬ್ಬ ದಸರಾ, ಸಾಂಸ್ಕೃತಿಕ ನಗರಿಯಲ್ಲಿ ನಾಡಹಬ್ಬ ನಡೀತಾ ಇದೆ, ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಈಗಾಗಲೇ ಯುವ ದಸರಾ ಆರಂಭವಾಗಿದೆ. ಯುವಕರಿಗೆ ಮನೋರಂಜನೆ ಬೇಕು ಅಂದ್ರೆ ಯುವ ದಸರಾ ನಡೀತಾ ಇದೆ. ಅದನ್ನ ಬಿಟ್ಟು ಯಾವುದೇ ರೀತಿ ಪರ್ಮಿಷನ್ ಅನ್ನ ತಗೊಳ್ಳದೆ ರೇವ್ ಪಾರ್ಟಿ ಮಾಡಿದ್ದಾರೆ. ಅನೈತಿಕ ನೃತ್ಯ ಕೂಟವನ್ನ ಕೂಡ ಆಯೋಜನೆ ಮಾಡಿರುವಂತಹ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಯಾವುದೇ ರೀತಿ ಪರ್ಮಿಷನ್ ಅನ್ನ ತಗೊಂಡಿಲ್ಲ ಇವರು ಈ ಪಾರ್ಟಿ ಮಾಡ್ತೀವಿ ಅಂತ. ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಮದ್ಯಪಾನವನ್ನ ಸೇವಿಸಿದ್ದಾರೆ. ಮದ್ಯಪಾನವನ್ನ ಸೇವಿಸಿ ಅಲ್ಲಿ ಹೋದಂತಹ ಪೊಲೀಸ್ ಉಪ ನಿರೀಕ್ಷಕ ಮಂಜುನಾಥ್ ನಾಯಕ್ ಅನ್ನುವವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ನೋಡಿ, ಹಲ್ಲೆ ಮಾಡಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಕಾನೂನು ಕ್ರಮವನ್ನ ಜರುಗಿಸಲಿಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ. ಕೆಆರ್ಎಸ್ ಹಿನ್ನೀರಿನಲ್ಲಿ ರೇವ್ ಪಾರ್ಟಿ ಮಾಡಿದವರ ಮೇಲೆ ಕೇಸ್ ದಾಖಲಾಗಿದೆ. ಮೈಸೂರು ಠಾಣೆಯಲ್ಲಿ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಎನ್ಎಸ್ಎಸ್ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅರುಣ್, ವಿಷ್ಣು, ಭವಿಷ್ಯತ್, ಮದನ್, ಮಲ್ಲಿಕಾರ್ಜುನ, ಸಂತೋಷ್, ಸಾಗರ್, ಕರಣ್ ಎಂಬುವವರ ಮೇಲೆ ರೇವ್ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದಾರೆ. ಪರವಾನಗಿಯನ್ನ ಪಡ್ಕೊಂಡಿಲ್ಲ, ಪರವಾನಗಿ ಇಲ್ಲದೆ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ ಅಂತ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ರಾಧಿಕಾ ಕುಮಾರಸ್ವಾಮಿ ಅಭಿನಯದ ಭೈರಾದೇವಿ ಚಿತ್ರದ ಸೆಲೆಬ್ರಿಟಿ ಶೋ ವೇಳೆ ಸಿನಿಮೆಯ ಘಟನೆಯೊಂದು ನಡೆದಿದೆ. ಸಿನಿಮಾ ನೋಡುವಾಗಲೇ ಪ್ರೇಕ್ಷಕರೊಬ್ಬರ ಮೇಲೆ ದೇವರು ಬಂದಿದೆ. ಸಿನಿಮಾ ನೋಡೋ ವೇಳೆ ಕಾಳಿ ಮೈ ಮೇಲೆ ಬಂದ ರೀತಿಯಲ್ಲಿ ಮಹಿಳೆ ನರ್ತಿಸಿದ್ದಾರೆ. ಕಾಳಿ ಮೈ ಮೇಲೆ ಬಂದ ರೀತಿ ನರ್ತನ ಮಾಡಿದಂತಹ ಮಹಿಳೆಯನ್ನ ಹೊರಗಡೆ ಕರೆದುಕೊಂಡು ಬಂದು ಸಂತೈಸಿದ್ದಾರೆ ಚಿತ್ರತಂಡ. ಭೈರಾದೇವಿ ಚಿತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಕಾಳಿ ಅವತಾರದಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಈ ರಾಧಿಕಾ ಅಭಿನಯಿಸಿರುವಂತಹ ಕಾಳಿ ಅವತಾರದ ಸೀನ್ ಬರ್ತಾ ಇರುವಂತಹ ವೇಳೆಯಲ್ಲೇ ನೈಜ ದೃಶ್ಯ ಸೆರೆಯಾಗಿದೆ. ಎಡಿಜಿಪಿ ಡಿವೈಎಸ್ಪಿ ಹೆಸರಿನಲ್ಲಿ ಸ್ವಾಮೀಜಿಯಿಂದ ಕೋಟಿ ಲೂಟಿ ಮಾಡಿದ್ದಾರೆ. ಜೆಡಿಎಸ್ ನಾಯಕನಿಂದ ಬಾಗಲಕೋಟೆ ಸ್ವಾಮೀಜಿಗೆ ಬೆದರಿಕೆಯನ್ನ ಹಾಕಿರುವ ಆರೋಪ ಕೇಳಿ ಬರ್ತಾ ಇದೆ. ಕೋಟಿ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಇವಾಗ ಸ್ವಾಮೀಜಿ. ಜೆಡಿಎಸ್ ನಾಯಕ ಬಾಗಲಕೋಟೆ ಸ್ವಾಮೀಜಿಗೆ ಬೆದರಿಕೆಯನ್ನ ಹಾಕಿರುವ ಆರೋಪ ಇದೆ. ಸ್ವಾಮೀಜಿಗ ಹಣ ಕಳೆದುಕೊಂಡು ಮೋಸ ಹೋಗಿ ಕಣ್ಣೀರು ಹಾಕ್ತಿದ್ದಾರೆ. ನನಗೆ ಸಂಬಂಧಿಸಿದಂತಹ ಯಾವುದೇ ವಿಡಿಯೋಗಳಿಲ್ಲ, ಸಿಡಿ ಇಲ್ಲ, ಅಂತಹ ಕೆಲಸವನ್ನ ಮಾಡುವಂತಹ ಸ್ವಾಮೀಜಿ ನಾನಲ್ಲ ಅಂತ ಸ್ವಾಮೀಜಿ ಕಣ್ಣೀರು ಹಾಕ್ತಿದ್ದಾರೆ.
ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ. ರಾಮಾರೂಢ ಮಠದ ಸ್ವಾಮೀಜಿ ಕಣ್ಣೀರ್ ಹಾಕ್ತಿದ್ದಾರೆ. ಬಾಗಲಕೋಟೆ ತಾಲೂಕು ರಾಮಾರೂಢ ಮಠದ ಸ್ವಾಮೀಜಿಗೆ ವಂಚನೆ ಆಗಿದೆ. ಹಣವನ್ನ ಕೂಡ ಕಳೆದುಕೊಂಡಿದ್ದಾರೆ, ಕಣ್ಣೀರ್ ಹಾಕ್ತಿದ್ದಾರೆ. ಈಗ ಎಡಿಜಿಪಿ ಮತ್ತೆ ಡಿವೈಎಸ್ಪಿ ಹೆಸರು ಹೇಳ್ಕೊಂಡು ಸ್ವಾಮೀಜಿಗೆ ಕೋಟಿ ಕೋಟಿ ಮೋಸ ಮಾಡಿದ್ದಾರೆ. ಜೆಡಿಎಸ್ ನಾಯಕರಿಂದ ಬಾಗಲಕೋಟೆ ಸ್ವಾಮೀಜಿಗೆ ಬೆದರಿಕೆ ಇರುವಂತಹ ಆರೋಪನೂ ಕೂಡ ಇದೆ. ಈಗ ಕೋಟಿ ಹಣವನ್ನ ಕಳೆದುಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ ಸ್ವಾಮೀಜಿ. ಹಂತ ಹಂತವಾಗಿ ಸ್ವಾಮೀಜಿಯಿಂದ ಹಣವನ್ನ ಕೂಡ ಪಡ್ಕೊಂಡಿದ್ದಾರೆ. ಭಕ್ತರು ಈ ಹಣವನ್ನ ನನಗೆ ನೀಡಿದ್ರು, ನಾನು ಈ ಹಣವನ್ನ ನೀಡಿದೆ, ನಾನು ಆತರ ಸ್ವಾಮೀಜಿ ಅಲ್ಲ, ನಾನೇನಾದ್ರೂ ಆ ರೀತಿ ನನ್ನ ಬಗ್ಗೆ ಸಿಡಿ ವಿಡಿಯೋ ಈ ರೀತಿ ಇದ್ದಿದ್ರೆ ನನಗೆ ಭಕ್ತರು ಹಣವನ್ನ ಕೊಡ್ತಿರ್ಲಿಲ್ಲ. ನನಗೆ ಕೋಟಿ ಕೋಟಿಯಷ್ಟು ಹಣ ಕೊಟ್ಟಿದ್ದಾರೆ ಭಕ್ತರು ನನ್ನನ್ನ ಪಾರು ಮಾಡ್ಲಿಕ್ಕೆ. ಅವ್ರು ನನ್ಗೆ ಮೋಸ ಮಾಡಿ ನನ್ಗೆ ಹೆದರಿಸಿ ಈ ರೀತಿ ಹಣವನ್ನ ಪಡ್ಕೊಂಡಿದ್ದಾರೆ. 1 ಕೋಟಿ ಹಣವನ್ನ ಪಡ್ಕೊಂಡಿದ್ದಾರೆ. ನನ್ಗೆ ಎಡಿಜಿಪಿ ಡಿವೈಎಸ್ಪಿ ಹೆಸರು ಹೇಳ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ ಹಣವನ್ನ ಕಳೆದುಕೊಂಡು ಮೋಸ ಹೋಗಿ ಈಗ ಸ್ವಾಮೀಜಿ ಕಣ್ಣೀರ್ ಹಾಕ್ತಿದ್ದಾರೆ. ಜೆಡಿಎಸ್ ನಾಯಕ ಬಾಗಲಕೋಟೆ ಸ್ವಾಮೀಜಿಗೆ ಬೆದರಿಕೆಯನ್ನ ಹಾಕಿರುವ ಆರೋಪ ಇದೆ. ನನಗೆ ಸಂಬಂಧಿಸಿದಂತಹ ಯಾವುದೇ ವಿಡಿಯೋ ಇಲ್ಲ, ಸಿಡಿ ಇಲ್ಲ, ನಾನಂತಹ ಕೆಲಸವನ್ನ ಮಾಡೋನಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ಸ್ವಾಮೀಜಿ. 2023ರಲ್ಲಿ ರಾಮದುರ್ಗ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಸ್ವಾಮೀಜಿ ಒಬ್ಬರಿಗೆ ನಕಲಿ ಪೊಲೀಸ್ ಅಧಿಕಾರಿ ಅಂತ ಹೇಳಿ 1 ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಆ ಒಂದು ವಂಚನೆಗೆ ಒಳಗಾದಂತಹ ಸ್ವಾಮೀಜಿ ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ. ಬಾಗಲಕೋಟೆ ತಾಲೂಕಿನ ಚಬ್ಬಿಯ ಶ್ರೀ ಪರಮ ರಾಮಾರೂಢ ಮಠದ ಸ್ವಾಮೀಜಿಗಳು ನಮ್ಮ ಜೊತೆ ಇರುವಂತದ್ದು. ಸ್ವಾಮೀಜಿಗಳೇ, ಆ ಪ್ರಕಾಶ್ ಮುದೋಳ್ ಅನ್ನುವಂತಹ ವ್ಯಕ್ತಿ ಈ ರೀತಿ ನಿಮ್ಗೊಂದು ಮೋಸ ಮಾಡಿದ, ಈಗ ಅದು ಪ್ರಕರಣ ಹೊರಗೆ ಬಂದಿದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆಲ್ಲ ಘಟನೆಗಳು ನಡೀತು ಅಂತ ಹೇಳಿ? ಅವ ನಮ್ಗೇನ್ ಪರಿಚಯನೂ ಇಲ್ರಿ, ಭಕ್ತನೂ ಅಲ್ಲ, ಏನೂ ಅಲ್ಲ. ನಮಗ ಒಮ್ಮೆದೊಮ್ಮೆ 15ನೇ ತಾರೀಕಿಗೆ ಕಾಲ್ ಬಂದ ತಕ್ಷಣ ನಾವು ಹಲೋ ಅಂತ ಅಂದಿವಿ. ನಾವು ಬೆಂಗಳೂರು ಶೇಷಾದ್ರಿಪುರಂ ಕ್ರೈಮ್ ಬ್ರಾಂಚಿನ ಡಿಎಸ್ಪಿ ಸತೀಶ್ ಅಂತ ಡೈರೆಕ್ಟ್ ಪೊಲೀಸರ ಅಧಿಕಾರಿ ಹೆಸರನ್ನ ಹೇಳಿದ್ರಿ. ಅವ್ರು ಅಂದಾಗ ನಮಗೆ ಎದಿ ಒಂಥರ ಜಲ್ಲತ್, ಯಾಕಪ್ಪ ಅಲ್ಲಿ ತನ ನಮ್ದೇನಿದೆ ಅಂತ ಗಾಬರಿ ಅದೆ. ನಾನು ಇಲ್ಲ, ನಿನ್ ಮೇಲ ಕೇಸ್ಗಳದಾವ, ಹಗರಣಗಳದಾವ, ನಿನ್ನ ಒಳಗ್ ಹಾಕ್ಬೇಕು, ನಿನ್ನ ನಾನ್ ಬೆಲೆಬಲ್ ವಾರಂಟ್ ಅದ, 6 ತಿಂಗಳು ಒಳಗ್ ಬೀಳ್ತಿ, ಸಾಬೀತಾದ್ರ ಸಾಯ್ತಾನ, ಜೈಲ್ನಾಗ ಇರ್ತಿ. ಈಗ ಎಡಿಜಿಪಿ ಅವ್ರು ಮಾತಾಡ್ತಾರ ನೋಡಿ, ಬರ್ತಾರ, ಈಗ ಫೋನ್ ಮಾಡ್ತಾರ ನೋಡಂತ ಮಾತಾಡೋ. ಆಯ್ತ್ರಿ ಸರ್ ಅಂದ್ರೆ ಮುಂದದು ಹೈವೇ ಪೆಟ್ರೋಲ್ ಗಾಡಿ ಬಂತ್ರಿ. ಪೂರ್ತಿ ನಾನು ನಿರ್ವಸವಾಗಿಬಿಟ್ಟು ನನ್ನ ಏನಪ್ಪ ಇದು ಏನು ನನ್ಗೇನು ಗೊತ್ತಿಲ್ಲ ಯಾಕಂತ ಗಾಬರಿ ಅದನ್ರಿ. ಅವರು ASI ಬಂದು ಫೋನ್ ಕೊಟ್ರು, ಅದನ್ನ ತಗೊಂಡು ಮಾತಾಡೋಣ. ಅವರು ಅವಾಚ್ಯ ಶಬ್ದಗಳಿಂದ ಫೋನ್ ನಂಬರ್ ಕೊಡ್ಲೆ ತಂದ, ಆಮೇಲೆ ಫೋನ್ ಬಂದ್ ಮಾಡಿದೆ ಅಂದ್ರ ಸೊಳಮಗನ ನಿನ್ನ ಒಳಗೆ ಹಾಕ್ತೀನಿ, ಹಿಂಗೆಲ್ಲ ಬೇದ್ರಿ ಅವರು. ಆಯ್ತ್ರಿ ಸರ್, ಸತೀಶ್ ಜೋಡಿ ಮಾತಾಡೋ, DSP ಆಗಲೇ ಮಾತಾಡ್ಯಾರಲ್ಲ, ಅವ್ರು ಹೇಳ್ದಂಗೆ ಕೇಳೋ, ಇಲ್ಲ ಅಂದ್ರೆ ನೀನ್ ಮುಗಿತು ಕೊನೆ ಅಂತೇಳಿ ಹಿಂಗೆಲ್ಲ ಹೆದರಿಸಿದ್ರಿ. ಮತ್ತ ಅವ್ರು ಹೊಳ್ ಮಾಡಿದ್ರಿ. ಮಾಡಿ ನಿನ್ ಹಗರಣಗಳದಾವ, ನಿನ್ ಮಠದ ಕೀರ್ತಿ ಉಳಿಬೇಕು, ನೀ ಬದುಕಿ ಉಳಿಬೇಕಾಗಿತ್ತಂತಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕು, ಅವ್ರು ಎಷ್ಟಕ್ಕೆ ಕೇಸ್ ಮುಗಿಸ್ತೀವಿ ಅಂದ್ರ ಅಷ್ಟಕ್ಕೆ ನೀ ದುಡ್ಡು ಕೊಡ್ಬೇಕು ಅಂತೇಳಿ 5-10 ಅನ್ಕೊಂತ ಹೋಗಿ 1 ಕೋಟಿ ಮುಗಿಸಿದ್ರಿ ಸರ್. ಅದು ಇವತ್ತು ರಾತ್ರಿ ಅರ್ಧಕ್ಕಿಂತ ಹೆಚ್ಚಿತ್ತಂದ್ರೆ ನಮ್ಗೆ ಖಾತ್ರಿ ಆಗ್ತದ, ಅಂದ್ರೆ ಕೇಸ್ ಮುಗಿಸ್ತೀವಿ. ಇಲ್ಲ ನಾವು ಸಾಯೋರು ಮಾತಾಡೋದು ದೊಡ್ಡ ಯಾರು ಅಂತ ತಿಳ್ಕೊಬೇಡ. ನಿನಗ್ ಪರಿಚಯ ಇದ್ದ ಅಧಿಕಾರಿಗಳಿಗೆ ಮತ್ ಯಾರಿಗಾರ ರಾಜಕಾರಣಿಗಳಿಗೆ ನಿಮ್ ಭಕ್ತರಿಗೆ ಹೇಳಿದ್ರೆ ಇವತ್ತು ರಾತ್ರಿ ನೀನು ಮಣ್ಣು ಮಾಡ್ಬಿಡ್ತೀವಿ ಹಿಂಗೆಲ್ಲ ಅಂದಾಗ ನಾ ಭಕ್ತರಿಗೆ ಕರೆ ಮಾಡಿ ಅವ್ರು ಎಷ್ಟು ಸಾಧ್ಯ ಆಗ್ತದ ಅಷ್ಟು ತಗೊಂಡ್ಬರಿ ಅಂದ್ರೆ ಸರ. ಅವ್ರು ಯಾರು 10 ಪೈಸೆ ಎದಕ್ಕೆ ಒಯ್ತಿ ಅಂತ ಕೇಳಿಲ್ರಿ. 4 ಲಕ್ಷ 5 ಲಕ್ಷ 8 ಲಕ್ಷ ಒಂದೊಂದು ಊರವ್ರು ಮಾಡ್ಕೊಂಬಂತ ತಂದು ಕೊಟ್ರಿ ಸರ. ನನ್ಗೆ ಭಯಾಬರನ್ ಮಾಡಿ ನನಗಿಷ್ಟು ವಂಚನೆ ಮಾಡಿದ್ರಿ ಸರ. ನಾ ಯಾವ ಅಪರಾಧ ಮಾಡಿಲ್ಲ, ಏನೂ ಇಲ್ರಿ. ನಕಲಿನೂ ಏನೇನೋ ಮಾಡುತ್ತಾರೆ, ಈಗೆಲ್ಲ ವಿಡಿಯೋ ಅಂತ ಮಾಡ್ತಾರ, ಆಡಿಯೋ ಅಂತ ಮಾಡ್ತಾರ, ನಕಲಿಗಳು ಮಾಡುವಂತದ್ದು ಸಾಕಷ್ಟು ಇದೆ. ಆತರ ಭಯ ನಿಮ್ಗೆ ಬಂದಿತ್ತ ಅಂತ? ಈಗ ನನಗ ಇಲ್ರಿ ಅದ್ರ ಬಗ್ಗೆ. ಯಾಕಂದ್ರೆ ನಕಲಿ ಮಾಡಿದ್ದು ಒಂದು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇರೋದು. ಅದು ನೈಜನೇ ಬೇರೆ ನಕಲಿನೇ ಬೇರೆ ಹೊರಗೆ ಬರ್ತದ. ಅದ್ರ ಬಗ್ಗೆ ನಾ ಒಟ್ಟ ವಿಚಾರ ಮಾಡಿಲ್ಲ. ಇವ್ರು ನಕಲಿ ಫೋಟೋ ಬಿಡ್ಬೋದು, ನಕಲಿ ವಿಡಿಯೋ ಫೇಕ್ ಮಾಡ್ಬೋದು, ಮತ್ತ ಆಮೇಲೆ ಅದನ್ನ ಎಡಿಟ್ ಮಾಡ್ಬಿಡ್ಬೋದು. ಅದ್ರ ಭಯ ನನಗಿಲ್ಲ. ಯಾಕಂದ್ರೆ ಸರಿಯಾದ ತನಿಖೆ ನಡೀತಂದ್ರೆ ಇದು ನೈಜ ಅಲ್ಲ ಅಂತ ಗೊತ್ತಾದ್ರೆ ನಾನು ನಿರಪರಾಧಿ ಇರ್ತೀನಿ ಅಂತ ಗೊತ್ತಿತ್ರಿ. ಆದ್ರೆ ನನ್ ಭಯನೇ ನನಗೇನು ಮಾಡ್ಕೊಳ್ಳಿಲ್ರಿ ಸರ್ ಸತ್ಯವಾಗಿ. ಇದಿಷ್ಟು ಪರಮ ರಾಮಾರೂಢ ಸ್ವಾಮೀಜಿಗಳ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ಕುಂದಗೋಳದ ಗುಡೇನಕಟ್ಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ದವಸ ಧಾನ್ಯಗಳು ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳಲ್ಲಿ ಸಂಗ್ರಹಗೊಂಡಂತಹ ನೀರು ಹೊಲ ಗದ್ದೆಗಳಲ್ಲಿಯೂ ಕೂಡ ನೀರು ಸಂಗ್ರಹವಾಗಿದೆ. ಜಿಲ್ಲೆಯ ಹಲವೆಡೆ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ.
ಧಾರವಾಡ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಅರ್ಧ ಗಂಟೆಗಳಿಂದ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಟೋಲ್ ನಾಕಾ ಬಳಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ. ಇನ್ನು ಸಂಚಾರ ಮಾಡೋಲಿಕ್ಕೆ ಕೂಡ ಅಸ್ತವ್ಯಸ್ತವಾಗಿದೆ. ಮಳೆಯಿಂದಾಗಿ ಬೈಕ್ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾದಂತಹ ರಸ್ತೆಯಿಂದಾಗಿ ಈ ರೀತಿ ಮಳೆ ನೀರು ರಸ್ತೆಗೆ ನುಗ್ಗಿರುವಂತಹ ಸಾಧ್ಯತೆ ಇದೆ. BRTS ರಸ್ತೆ ಮಳೆ ಬಂದ್ರೆ ಸಾಕು ಜಲಾವೃತವಾಗುತ್ತೆ. ಧಾರವಾಡ BRTS ಪರಿಸ್ಥಿತಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.